ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬಾರಿ ನಾಗ್ಪುರದಲ್ಲಿ ಬಂದಾಗ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರು ಬರೋದು ನೋಡಿ ಅವರ ಹೈಟು ವೆಯ್ಟು ನೋಡಿಕೊಂಡು ಅವ್ರು ಬರುವಂಥ ಫಾಸ್ಟು ಹೆಂಗಿರ್ತಂದರೆ ಸಿಂಹ ಗರ್ಜನೆ ಥರ ಬರ್ತಾ ಇರ್ತಾರೆ. ಅದಕ್ಕೆ ಬಾಬು ಹರಿದಾಸ್ ಅವರು ಜೋರಾಗಿ ಏನು ಹೇಳ್ತಾರೆ ಅಂದರೆ, ಬಾಬಾ ಸಾಹೇಬರು ಬರೋದು ನೋಡಿಬಿಟ್ಟು ಜೋರಾಗಿ ಅವ್ರ ಮನಸ್ಸಿಂದ ಬಂದಂಥ ಮಾತು ಜೈ ಭೀಮ್ ಅಂತ. 1937ರಲ್ಲಿ ನಾಗ್ಪುರದಲ್ಲಿ ಹುಟ್ಟಿರುವಂಥ ಸ್ಲೋಗನ್ ಏನು, ಜೈ ಭೀಮ್ ಅನ್ನೋ ಭಾಷೆಯನ್ನು ಅಲ್ಲಿ ಪ್ರಾರಂಭ ಆಗಿ ಇವತ್ತುವರೆಗೂ ಕೂಡ ಪ್ರತಿಯೊಬ್ಬರ ಶೋಷಿತ ಬಾಯಲ್ಲಿ ಬರುವಂಥ ಮೊದಲನೇ ಮಾತೆ ಜೈ ಭೀಮ್ ಅನ್ನೋದು. ಹರಿಬಾಬು ಅವರು, ಯಾರು ಬಾಬು ಹರಿದಾಸ್ ಅವರು, ಬರೀ ಜೈ ಭೀಮ್ ಹೇಳ್ಕೊಂಡು ಸುಮ್ಮನೆ ಇರಲಿಲ್ಲ. ಅವ್ರು ಮಾಡಿದ ಕೆಲಸ ಏನಂದರೆ, 1937ರಲ್ಲೇ ಸ್ವತಂತ್ರ ಕಾರ್ಮಿಕರ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರುವಂಥ ಪಕ್ಷದಲ್ಲಿ ಎಮ್ ಎಲ್ ಎ ಆಗಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಮಹಾರಾಷ್ಟ್ರದಲ್ಲಿ. ಈ ಕೆಲಸವನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕಾಗಿದೆ. ಜೈ ಭೀಮ್ ಹೇಳಿದ ತಕ್ಷಣ ನಾವೇನು ಎಲ್ಲ ಸಂಪೂರ್ಣವಾಗಿ ಪಡ್ಕೊಂಡಿದ್ದೀವನ್ನಂತ ಅರ್ಥ ಅಲ್ಲ. ಜೈ ಭೀಮ್ ಅನ್ನೋದನ್ನು ಪ್ರತಿದಿನ ನಮಗೆ ಮೊದಲನೇ ಮಾತದು. ಮೊದಲನೇ ಮಾತಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸನ್ನು ನನಸು ಮಾಡೋಕ್ಕೆ ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನು ಅಧ್ಯಯನ ಮಾಡೋ ಜೊತೆಗೆ ಬಾಬಾ ಸಾಹೇಬರ ಆಸೆಯನ್ನು ಪೂರೈಸೋಕ್ಕೋಸ್ಕರ ನಾವು ಜೈ ಭೀಮ್ ಪದವನ್ನು ಯೂಸ್ ಮಾಡಬೇಕಾಗಿದೆ. ಬಾಬಾ ಸಾಹೇಬರು ಬಿಟ್ಟರೆ ಇನ್ನು ನಮ್ಗೆ ಯಾರೂ ಗೊತ್ತಿಲ್ಲ. ಬಾಬಾ ಸಾಹೇಬರು ಇಡೀ ಇತಿಹಾಸವನ್ನು, ಪೂರ್ವಿಕರ ಇತಿಹಾಸವನ್ನು ಸಂಪೂರ್ಣವಾಗಿ ತಂದುಕೊಟ್ಟಿದ್ದಾರೆ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತದನಂತರ 1937 ನಂತರ ಬಾಬಾ ಸಾಹೇಬರು ಜೀವಿತ ಇರೋವರೆಗೂ ಜೈ ಭೀಮ್ ಪದ ತುಂಬ ಚೆನ್ನಾಗಿತ್ತು. ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಎಲ್ಲರೂ ಅಧಿಕಾರ ಪಡ್ಕೊತಿದ್ರು, ಸೌಲಭ್ಯ ಎಲ್ಲರೂ ಪಡ್ಕೊತಿದ್ರು. ಆದರೆ 1971 ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಾವು ಎಮ್ ಎಲ್ ಎ ಆಗೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಬಂದುಬಿಡ್ತು. ಬಾಬಾ ಸಾಹೇಬರು ನೀಲಿ ಜೆಂಡಾ ಹೇಳಿದ್ರೆ ತೋರಿಸಿ, ಜೈ ಭೀಮ್ ಹೇಳಿದ್ರೆ ಯಾರು ಓಟ್ ಹಾಕಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಟ್ರು. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಇದ್ದಂಥ ವ್ಯಕ್ತಿಗಳು ಹೇಳುವಂಥ ಮಾತುಗಳವು 1971ವರೆಗೂ. ನಂತರ ಮಾನ್ಯವಾರ್ ಕಾಂಶಿರಾಮ್ ಸಾಹೇಬರು ಒಂದು ತೀರ್ಮಾನಕ್ಕೆ ಬರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಎಲ್ಲ ಅಧಿಕಾರ ಪಡೆದಿರುವಂಥ ವ್ಯಕ್ತಿಗಳಿಗೆ ನಾನು ಒಂದು ಮನವರಿಕೆ ಮಾಡ್ತೀನಿ, ಒಂದು ಚಾಲೆಂಜ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡೆ ಪಾರ್ಲಿಮೆಂಟ್ಗೆ ಹೋಗ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡೆ ವಿಧಾನಸಭೆಗೆ ಹೋಗ್ತೀನಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಪ್ರತಿಯೊಂದು ವಿಚಾರಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈ ಭೀಮ್ ಘೋಷಣೆಗಳ ಮೂಲಕ ನೀಲಿ ಜೆಂಡಾ ತೋರಿಸಿ ಹೋಗ್ತೀನಿ ಅಂತ ಹೇಳಿದ್ದ ಏಕೈಕ ನಾಯಕ ಅಂದರೆ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತುಂಬ ಅಧ್ಯಯನ ಮಾಡಿರುವಂಥ ವ್ಯಕ್ತಿ. ಜಾತಿ ವಿನಾಶ ಪುಸ್ತಕ ಓದಿರುವಂಥ ಏಕೈಕ ಸಂಪೂರ್ಣವಾಗಿ ನಾಯಕ ಅಂತ ಹೇಳಿದ್ರೆ ಮಾನ್ಯವಾರ್ ಕಾಂಶಿರಾಮ್ ಸಾಹೇಬರು. ಮಾನ್ಯವಾರ್ ಕಾಂಶಿರಾಮ್ ಸಾಹೇಬರು ಜಾತಿ ವಿನಾಶ ಪುಸ್ತಕವನ್ನು 3 ಬಾರಿ ಓದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂಪೂರ್ಣವಾಗಿ ಆವರಿಸಿಕೊಂಡು ಅವರು ತೀರ್ಮಾನ ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದೆ ಯಾವ ಕೆಲಸನೂ ನಾನು ಮಾಡೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡೆ ನಾನು ಅಧಿಕಾರ ಪಡ್ಕೊತೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಈ ದೇಶದ ಪ್ರಧಾನಮಂತ್ರಿ ಆಗ್ತೀನಿ ಅಂತೇಳಿ ಘೋಷಣೆ ಮಾಡಿದಂಥ ವ್ಯಕ್ತಿ 1995ರಲ್ಲಿ ಅವ್ರು ಹೇಳಿದ ಮಾತನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಉತ್ತರ ಪ್ರದೇಶದಲ್ಲಿ ಮಾಡಿ ತೋರಿಸ್ತಾರೆ. ಅದೇ ಅಕ್ಕ ಮಾಯಾವತಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹಿಡ್ಕೊಂಡು ಜೈ ಭೀಮ್ ಹಿಡ್ಕೊಂಡು ಸಣ್ಣ ಪುಟ್ಟ ಲೋನ್ಗೆ ಅವ್ರಿಗೆ ಇದಕ್ಕೆ ಹುಟ್ಟುದಬ್ಬಕ್ಕೆ ಅದಕ್ಕೆ ಇದಕ್ಕೆ ಅವರು ಟೈಮ್ ವೇಸ್ಟ್ ಮಾಡಲಿಲ್ಲ. ಅವರು ಕೆಲಸ ಮಾಡಿದ್ದೆ ಮಾನ್ಯವಾರ್ ಕಾಂಶಿರಾಮ್ ಸಾಹೇಬರು, ಜೈ ಭೀಮ್ ಹೇಳೋ ಮೂಲಕ ಅಧಿಕಾರ ಹಿಡಿಬೇಕು, ಜೈ ಭೀಮ್ ಹೇಳೋ ಮೂಲಕ ಈ ಜನಾಂಗವನ್ನು, ಶೋಷಿತ ಸಮುದಾಯವನ್ನು ಸ್ವಾಭಿಮಾನವಾಗಿಯೂ ನಾನು ಮಾಡಬೇಕು, ಜೈ ಭೀಮ್ ಪದದಿಂದ ಈ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ನಾನು ವಿಸ್ತಾರ ಮಾಡಬೇಕು ಅಂತೇಳಿ ಮಾನ್ಯವಾರ್ ಕಾಂಶಿರಾಮ್ ಸಾಹೇಬರು ಮಾಡಿದ್ದ ತ್ಯಾಗಕ್ಕೋಸ್ಕರನೇ ಇವತ್ತು ಭಾರತ ದೇಶದಲ್ಲಿ ಎಲ್ಲ ಮೂಲೆ ಮೂಲೆ ಕೂಡ ಇವತ್ತು ಜೈ ಭೀಮ್ ಪದವನ್ನು ತುಂಬ ಜೋರಾಗಿ ಉಜ್ವಲ ಆಗ್ತಾಯಿದೆ. ಪ್ರತಿಯೊಬ್ಬರ ಭಾಷೆಯಲ್ಲೂ ಕೂಡ ನರೇಂದ್ರ ಮೋದಿ ಆಗಿರ್ಬೋದು, ಸಿದ್ದರಾಮಯ್ಯವರಾಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಇಡೀ ದೇಶದಲ್ಲಿ ಯಾರೇ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಿದ್ರೂ ಕೂಡ ಜೈ ಭೀಮ್ ಪದವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣನೇ ಮಾನ್ಯವಾರ್ ಕಾಂಶಿರಾಮ್ ಸಾಹೇಬ್. ಅದಕ್ಕೆ ಗುನಾದಿ ಹಾಕಿದ್ಯಾರಂದರೆ ಬಾಬು ಹರಿದಾಸ್ ಅವರು. 1937ರಲ್ಲಿ ಮಾಡಿದ ಸ್ಲೋಗನ್ನ, ಬಾಬಾ ಸಾಹೇಬರ ವಿಚಾರಗಳನ್ನು ಕಾಂಶಿರಾಮ್ ಸಾಹೇಬರು ಜೀವಂತ ಇರೋ ತನಕ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡೇ ಜೀವನ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಬಿಟ್ಟು ಅವ್ರು ಏನೂ ಕೆಲಸ ಮಾಡಿದ್ರು. ಮತ್ತು ಮಾನ್ಯವಾರ್ ಕಾಂಶಿರಾಮ್ ಸಾಹೇಬ್ರು ಏನು ಹೇಳ್ತಾರೆ, ನಾನೇನೂ ಮಾಡಿಲ್ಲ ರೀ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಮಾಡಿ ಇಟ್ಟಿದ್ರು, ನಾನು ನಿಮಗೆ ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಆಗಲಿ ಅಂತೇಳಿ ಅಡುಗೆ ಮಾಡಿಟ್ಟಿದ್ರು, ನಾನು ಸ್ವಲ್ಪ ಎಲ್ಲರಿಗೂ ಆಗೋ ಥರ ಹಂಚಿದ್ದೀನಿ ಅಷ್ಟೇ ನನ್ನ ಕೆಲಸ. ಆದರೆ ಈ ಕೆಲಸ ಎಲ್ಲ ಮಾಡಿದ್ದು ಯಾರಂದರೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್.
ಅಂಬೇಡ್ಕರ್ ಅವ್ರಿಗೆ ಇದೆಲ್ಲ ತಲುಪಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಬೇಡ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇಡೀ ದೇಶಕ್ಕೆ ನಾವು ಪ್ರಚಾರ ಮಾಡಬೇಕು. ಇಡೀ ದೇಶದ ಶೋಷಿತ ಸಮುದಾಯಕ್ಕೆ ಮನೆ ಮನೆಗೆ ಹಂಚಬೇಕಂತೇಳಿ ಇಡೀ ದೇಶಾದ್ಯಂತ ಸೈಕಲ್ ತುಳಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತೋರಿಸೋ ಮೂಲಕ ಜನತಾ ಸಂಸತ್ ಅಂತೇಳಿ ಜನರ ಮಧ್ಯದಲ್ಲೂ ಕೆಲಸ ಮಾಡಿರುವಂಥ ಏಕೈಕ ನಾಯಕ ಮಾನ್ಯವಾದ ಕಾಂಶಿರಾಮ್ ಸಾಹೇಬ್ರು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್.